20 ವರ್ಷಗಳ ಹಿಂದೆಯೇ ರಾಜ್ಯದಲ್ಲಿ ಲಾಟರಿ ಮಾರಾಟ ನಿಷೇಧ ಮಾಡಲಾಗಿದೆ. ಆದರೆ ರಾಜ್ಯದ ಗಡಿಯಂಚಿನಲ್ಲಿರುವಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ಕೇರಳ ಲಾಟರಿ ಮಾರಾಟ ದಂಧೆ ಕದ್ದು ಮುಚ್ಚಿ ನಡೀತಾನೇ ಇದೆ. ಬಡವರು, ಕೂಲಿ ಕಾರ್ಮಿಕರೇ ದಂಧೆಕೋರರ ಟಾರ್ಗೆಟ್ ಆಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಲಾಟರಿ ದಂಧೆ, ಖಾಕಿ ಕಣ್ತಪ್ಪಿಸಿ ಕೇರಳಂ ಲಾಟರಿ ಮಾರಾಟ. ಕರ್ನಾಟಕದಲ್ಲಿ ಲಾಟರಿ ನಿಷೇಧಿಸಿ 2 ದಶಕ ಕಳೆದರೂ ಸಹ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮಾತ್ರ ನಿಂತಿಲ್ಲ. ಕೇರಳಂ ರಾಜ್ಯದ ಲಾಟರಿ ವ್ಯವಹಾರ ದಂಧೆ ಕದ್ದು ಮುಚ್ಚಿ ನಡೆಯುತ್ತಲೇ ಕೆಲವು ದಂಧೆಕೋರರು ಕೇರಳದಲ್ಲಿನ ಲಾಟರಿಗಳನ್ನ ಗುಂಡ್ಲುಪೇಟೆ ಭಾಗಕ್ಕೆ ತಂದು ಅಲ್ಲಿಂದ ಜಿಲ್ಲೆಯ ಬೇರೆ ಬೇರೆ ಭಾಗಕ್ಕೆ ರವಾನಿಸುತ್ತಿದ್ದಾರೆ. ಗುಂಡ್ಲುಪೇಟೆಯಿಂದ ಕೇರಳಂನ ಸುಲ್ತಾನ್ ಬತ್ತೇರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಸಾವಿರಾರು ಮಂದಿ ಪ್ರಯಾಣಿಸುತ್ತಾರೆ. ಕೇರಳಂ ರಾಜ್ಯದ ಸುಲ್ತಾನ್ ಬತ್ತೇರಿ, ಕಲ್ಪೆಟ್ಟ ಮೊದಲಾದ ಕಡೆಯಿಂದ ಅಲ್ಲಿನ ಲಾಟರಿ ಟಿಕೆಟ್ಗಳನ್ನ ಸಗಟಾಗಿ ತರುವ ದಂಧೆಕೋರರು ಅಮಾಯಕರನ್ನೇ ಗುರಿಯಾಗಿಸಿ ಮಾರಾಟ ಮಾಡುತ್ತಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಕರ್ನಾಟಕದಲ್ಲಿ ಲಾಟರಿ ನಿಷೇಧವಾಗಿದೆ. ಆದರೂ ಕೂಡ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಲಾಟರಿ ದಂಧೆ ನಿಂತಿಲ್ಲ. ಕಾರಣ, ಪಕ್ಕದ ರಾಜ್ಯ ಕೇರಳದಿಂದ ಮಧ್ಯವರ್ತಿಗಳು ಮತ್ತು ವಾಹನದಿಂದ ಲಾಟರಿಯನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಇದರಿಂದ ಕೂಲಿ ಕಾರ್ಮಿಕರು, ಬಡವರು ಬೀದಿ ಪಾಲಾಗಿದ್ದಾರೆ. ಹಾಗಾಗಿ ಜಿಲ್ಲಾ ಪೊಲೀಸ್ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು. ಗಡಿ ಭಾಗದಲ್ಲಿ ವಾಹನಗಳಿಂದ ತರ್ತಾ ಇದ್ದಾರೆ. ಅವ್ರನ್ನೆಲ್ಲ ತಪಾಸಣೆ ಮಾಡಿ, ಗಡಿ ಭಾಗದ ವಾಹನಗಳನ್ನು ತಪಾಸಣೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಈ ಲಾಟರಿ ನಿಷೇಧವನ್ನು ಏನು ಕದ್ದು ತಂದು ಮಾಡ್ತಾ ಇದ್ದಾರೆ, ಏನು ಬಡ ಕುಟುಂಬಗಳ ಬೀದಿ ಪಾಲಾಗ್ತವೆ, ಅದನ್ನು ತಕ್ಷಣದಲ್ಲೇ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒತ್ತಾಯ ನಿಲ್ಲಿಸಬೇಕು. ಅದನ್ನು ಗಡಿನಾಡಿನಲ್ಲಿ ನಡೆಯುತ್ತಿರುವ ಲಾಟರಿ ದಂಧೆಗೆ ಕಡಿವಾಣ ಹಾಕಲು ಜಿಲ್ಲೆಯ ಪೊಲೀಸರು ವ್ಯಾಪಕ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಆದರೂ ದಂಧೆಕೋರರು ಪೊಲೀಸರ ಕಣ್ತಪ್ಪಿಸಿ ಕೇರಳಂ ಲಾಟರಿಗಳನ್ನ ತಂದು ಮಾರಾಟ ಮಾಡುತ್ತಿದ್ದಾರೆ. ಕಳೆದ 5 ತಿಂಗಳ ಅವಧಿಯಲ್ಲಿ 41 ಮಂದಿಯನ್ನ ಬಂಧಿಸಿರುವ ಪೊಲೀಸರು ಬರೋಬ್ಬರಿ 5,22,000 ರೂಪಾಯಿ ಮೌಲ್ಯದ 10,722 ಲಾಟರಿ ಟಿಕೆಟ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದರೂ ಸಹ ಲಾಟರಿ ದಂಧೆ ನಿಂತಿಲ್ಲ. ಪದೇ ಪದೇ ಈ ಕೃತ್ಯದಲ್ಲಿ ಭಾಗಿಯಾಗುವ ಆರೋಪಿಗಳನ್ನು ಗಡಿಪಾರು ಮಾಡಲು ಅಥವಾ ಗೂಂಡಾ ಕಾಯ್ದೆ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಈಗಾಗಲೇ ನಮ್ಮದು 2024ರಲ್ಲಿ 24 ಪ್ರಕರಣಗಳಾಗಿತ್ತು. 2025ರಲ್ಲಿ 29 ಪ್ರಕರಣ ಆಗಿತ್ತು. ಮತ್ತು ಈ ವರ್ಷ 26ರಲ್ಲಿ ಇಲ್ಲಿವರೆಗೆ ಒಟ್ಟು 5 ತಿಂಗಳಲ್ಲಿ 40 ಪ್ರಕರಣಗಳನ್ನು ನಾವು ಈಗಾಗಲೇ ದಾಖಲು ಮಾಡಿದ್ದೀವಿ. ಈ ಥರ ಏನಾದರೂ ಎಬಿಚುಯಲ್ಲು ಯಾರಾದರೂ ಮತ್ತೆ ಮಾಡ್ತಾಯಿದ್ರೆ ಅವ್ರ ಮೇಲೆ ನಾವು ಗಡಿಪಾರು ಮತ್ತು ಗೂಂಡಾ ಪ್ರಕರಣಗಳನ್ನು ಕೂಡ ದಾಖಲು ಮಾಡೋಕ್ಕೆ ಅವಕಾಶಗಳಿದೆ. ಈ ರೀತಿಯಾದರೆ ಏನಾದರೂ 1 ಕೇಸು 2 ಕೇಸು 3 ಕೇಸು ನಿರಂತರವಾಗಿ ಅದನ್ನೇ ಹವ್ಯಾಸ ಮಾಡಿಕೊಂಡು ಏನಾದರೂ ಮಾರಾಟ ಮಾಡ್ತಾಯಿದ್ರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಎಕ್ಸ್ಟರ್ಮೆಂಟ್ ಮಾಡ್ಬೋದು. ಇಲ್ಲಾಂದರೆ ಗೂಂಡಾ ಕಾಯ್ದೆಯಲ್ಲಿ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ. ಅಮಾಯಕ ಕೂಲಿ ಕಾರ್ಮಿಕರು, ಬಡವರು ಲಾಟರಿ ದಂಧೆಗೆ ಗುರಿಯಾಗಿ ಹಣ ಕಳೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ಪೊಲೀಸರು ಕೇರಳಂ ಲಾಟರಿ ದಂಧೆಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಜರುಗಿಸಬೇಕೆಂಬುದು ಜನರ ಆಗ್ರಹವಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.